ಈ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ಒಂದು ಶಾಸನ ನಿಲ್ಲಿಸಿರ್ತಾರೆ. ಈ ಶಾಸನ ಆಲ್ಮೋಸ್ಟ್ ಎಲ್ಲ ಕಡೆ ರೀಡ್ ಆಗಿದೆ. ಆದರೆ ಯಾಕೆ ಇಂಪಾರ್ಟೆಂಟು ಅಂದರೆ ಇದರೊಳಗೆ ಶೃಂಗೇರಿ ಮಠ ಹಾಗೂ ಹೊಯ್ಸಳ ಹಾಗೂ ಕರ್ನಾಟಕ ಸಾಮ್ರಾಜ್ಯ ಅಥವಾ ಏನು ವಿಜಯನಗರ ಅಂತ ಕರೀತಾರೆ, ಇವು ಮೂರ ಮಧ್ಯೆ ಇರುವ ಲಿಂಕನ್ನು ಎತ್ತಿ ತೋರಿಸುವ ಒಂದು ಶಾಸನ ಅಂತ ಹೇಳ್ಬೋದು. ನಮಗೆ ಇಂಪಾರ್ಟೆಂಟ್ ಬರೋದೇನು ಅಂದರೆ ಈ ಶಾಸನದಲ್ಲಿ ಇನ್ನೊಂದು ಹೆಣ್ಣಿನ ಹೆಸರು ಬರ್ತದೆ. ಅದು ಯಾರು ಅಂದರೆ ಅಳುಪರಾಣಿ ಅಂಥೇಳಿ. ಅಳುಪರು ಅಂದರೆ ಬಾರ್ಕೂರಿಂದ ಆಳ್ವಿಕೆ ಮಾಡ್ತಿರ್ತಾರೆ. ಅವಳು ಯಾರು ಅಂದರೆ ಕಿಕ್ಕಾಯಿ ತಾಯಿ ಅಂತ ಹೇಳ್ತೀವಿ, ಅಥವಾ ಅವಳಿಗೆ ಒಂದೊಂದು ಶಾಸನದಲ್ಲಿ ಚಿಕ್ಕಾಯಿ ತಾಯಿ ಅಂತ ಹೇಳಿದ್ದಾರೆ, ಒಂದೊಂದು ಕಡೆ ಕೃಷ್ಣಾಯಿ ತಾಯಿ ಅಂತ ಹೇಳಿದ್ದಾರೆ. ಅದೇ ಬಲ್ಲಪ್ಪ ದಂಡನಾಯಕ ನೋಡಿ, ಅವನು ಯಾರಿಗೆ ನೆಂಟ ಆಗಬೇಕು, ಅವನ ಶಾಸನಗಳು ಸಿಕ್ಕಾಪಟ್ಟೆ ಸಿಗ್ತದೆ. ಕೋಲಾರ ಭಾಗದಲ್ಲಿ, ಬೆಂಗಳೂರು, ತುಮಕೂರು ಆ ಭಾಗದಲ್ಲಿ ಸಿಗ್ತದೆ. ಪ್ರಪಂಚ ಕಂಡ ಮಹಾನ್ ನಗರ ಕರ್ನಾಟಕ ಸಾಮ್ರಾಜ್ಯ ಅಂತ ಏನು ಕರೀತಾ ಇದ್ದೀವಿ, ಆ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದಂಥ ಜಾಗ ಶೃಂಗೇರಿ. ಅವರೆಲ್ಲ ಹೇಳೋದೇನೆಂದರೆ ವಿದ್ಯಾರಣ್ಯರು ಆ ಕಾಲಘಟ್ಟದಲ್ಲಿ ಜಗದ್ಗುರುಗಳಿಲ್ಲ. ಹೌದು, ಜಗದ್ಗುರುಗಳು ಇರಲಿಲ್ಲ, ಆದರೆ ಸನ್ಯಾಸಿ ಇದ್ದರು. ಅವರಿಗೆ ಸನ್ಯಾಸಿ ದೀಕ್ಷೆ ಕೊಟ್ಟಿದ್ದರು. ಮತ್ತು ಶೃಂಗೇರಿ 10ನೇ ಜಗದ್ಗುರುಗಳು. ತುಂಬಷ್ಟು ಶಾಸನಗಳು ನೋಡ್ಬೋದು. ರಾಜಾದಿರಾಜ ಹರಿಹರ ಬುಕ್ಕರಾಯರು, ಇವರಿಗೇನು ಟೈಟಲ್ ಕೊಡ್ತಾರೆ, ರಾಜಾದಿರಾಜಗುರು ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಅಂತ. ನೋಡಿ, ನಾನು ಅವಾಗ ಹೇಳಿದಲ್ಲ 1346ರ ಶಾಸನ ಅಂಥೇಳಿ. ಸೊ ಇದೇ ಶಾಸನ ಅದು. ಈ ಶಾಸನನೇ ನಮಗೆ ಸಾಕ್ಷಿ ಕರ್ನಾಟಕ ಸಾಮ್ರಾಜ್ಯ ಇತ್ತು ಅಂತೇಳಿ. ಆಮೇಲೆ ಅದು ಹೇಗೆ, ಅದರ ಹಿಂದೆ ಹೇಗೆ ಅವರೆಲ್ಲ ಕರ್ನಾಟಕ ಸಾಮ್ರಾಜ್ಯದ ಉದಯ ಹೇಗಾಯಿತು, ಅದಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರು, ಎಲ್ಲದೂ ಇದ್ರ ಗೊತ್ತಾಗ್ತದೆ. ಯಾಕಂದ್ರೆ ವಿಜಯನಗರ ಅನ್ನೋ ಸಾಮ್ರಾಜ್ಯನೇ ಇರಲಿಲ್ಲ. ದಯವಿಟ್ಟು ನೀವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತಾಡಬೇಡಿ. ಅದು ದಂತಕಥೆ. ಅದರ ನಿಜವಾದ ಹೆಸರಿದ್ದದ್ದು ಕರ್ನಾಟಕ ಸಾಮ್ರಾಜ್ಯ. ಇನ್ನೊಬ್ಬಳು ಅವ್ರ ಹೆಂಡತಿ ಪಟ್ಟದ ರಾಣಿ ಕೃಷ್ಣ ಈ ತಾಯಿ. ಆಕೆ ಬಗ್ಗೆ ಯಾರೂ ಏನೂ ಹೇಳಿಲ್ಲ ಇತಿಹಾಸಕಾರ. ಆಮೇಲೆ ನಮ್ಗೆ ಅಲ್ಲಿ ಇನ್ನೂ ಒಂದು ವಿಷಯ ಸಿಗ್ತದೆ ಅಂದ್ರೆ, ಆ ಉತ್ತರ ಕಡೆಯಲ್ಲಿ ಇದು ಶೃಂಗೇರಿ ಇತ್ತವ, ಅಲ್ಲೇ ಬರ್ತದೆ ಅದು. ಆ ಶೃಂಗೇರಿಗೆ ಆವಾಗ ಅಲ್ಲಿ ಶಾರದಾ ಪೀಠ ಇತ್ತಲ್ಲ, ಆ ಶಾರದಾ ಪೀಠದ ಪೀಠಾಧಿಕ ಸ್ವಾಮಿ ವಿದ್ಯಾರಣ್ಯರಿರಲಿಲ್ಲ, ವಿದ್ಯಾತೀರ್ಥರು ಅಂದ್ರೆ ಅವರು ಮಹಾ ಮುತ್ಸದ್ದಿ. ಕೆಲವೊಂದು ಮಹಾನುಭಾವರು ಇರ್ತಾರೆ ಆ ಥರ. ವಿದ್ಯಾತೀರ್ಥ ಸ್ವಾಮಿಗಳು ಹೇಳೋದು, ನಮ್ಮ ಇಡೀ ದಕ್ಷಿಣ ಹಿಂದೂಸ್ತಾನಕ್ಕೆ ಒಂದು ರಾಜ್ಯ ಇರಬೇಕು, ಒಬ್ಬ ರಾಜ ಇರಬೇಕು, ಉಳಿದವರೆಲ್ಲ ಅವನಿಗೆ ಸಪೋರ್ಟ್ ಕೊಡಬೇಕು ಅಂತಾಳೆ. ಅದನ್ನು ಆಕೆ ಒಪ್ಕೊಳ್ತಾಳೆ. ಆಮೇಲೆ ಅವರು ಸ್ವಾಮಿಗಳು ಹೇಳ್ತಾರೆ, ಹಂಪೆನ ರಾಜಧಾನಿ ಥರ ಮಾಡಿಕೊಂಡು ಅಲ್ಲಿ ಒಂದು ಪಟ್ಟಣ ಕಟ್ಟು, ಅಲ್ಲಿಂದ ಈ ಮುಸಲ್ಮಾನರು ದೇಶದ ಒಳಗೆ ಬರದ ಹಾಗೆ ನೋಡ್ಕೊ ಅಂತ. ಸರ್, ಅದೇ ಈಗ ಅಲ್ಲಿ ಮಾತಾಡಿದ್ವಿ ನಾವು, ಶಂಕರಾಚಾರ್ಯರು ಬಂದು ಏನಿಗೆ ಇಲ್ಲಿ ಹೇಗೆ ಸ್ಥಾಪನೆ ಮಾಡಿದ್ರು, ಅದಕ್ಕೆ ಏನೇನು ಕಾರಣ ಅಂತ. ಅದಾದ್ಮೇಲೆ ಚತುರ್ಮುಖ ವಿದ್ಯೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಚತುರ್ಮುಖ ವಿದ್ಯೇಶ್ವರ ದೇವಸ್ಥಾನದಲ್ಲಿ ಹೇಳಿದೆ ನಿಮಗೆ. ಸೊ ಯಾಕೆ ಅದು ಬಹಳ ನಮಗೆ ಇಂಪಾರ್ಟೆಂಟು ಅಂದರೆ, ಸೊ ನಾನು ಆ ಚತುರ್ಮುಖ ವಿದ್ಯೇಶ್ವರ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ವಿದ್ಯಾಶಂಕರ ಏನು ಸ್ಕಲ್ಪ್ಚರ್ ಇದೆ, ಅದರ ಕೆಳಗಡೆ ಪೀಠದಲ್ಲಿ ಕೂರ್ಮನೂ ತೋರಿಸಿದೆ. ಹೌದು, ಕೂರ್ಮ ಯಾಕೆ ಬಂತು ಅಂತ ನಾನು ನಿಮಗೆ ಇಲ್ಲಿ ಬಂದಾಗ ಹೇಳ್ತೀನಿ ಅಂದೆ ನಾನು. ನೋಡಿ, ಕೂರ್ಮ ಅಂದ್ಕೊಳ್ಳಿ ಏನಾಗ್ತದೆ ಅಂದರೆ ಆಮೆಗೆ ನೋಡಿ 4 ಕಾಲು, ಮುಂದ್ಗಡೆ ಮುಖ, ಹಿಂದ್ಗಡೆ ಬಾಳ, ಅಂದರೆ 6. ಸೊ 6 ಎಕ್ಸಿಸ್ಟ್ಗಳು ಅಂದರೆ ಔಟ್ಲೆಟ್ ಅಂತ ಹಿಡ್ಕೊಳ್ಳಿ ನೀವು. ಈಗ ಈ ವಿದ್ಯಾಶಂಕರ ದೇವಸ್ಥಾನ ತಾವು ನೋಡಿದಾಗ ಒಂದು ದೊಡ್ಡ ಜಗಲಿಯ ಮೇಲೆ ಏನು ಕಟ್ಟಡ ಇದೆ, ಇದಕ್ಕೆ ನೀವು ಒಳಗೆ ಹೋಗ್ಲಿಕ್ಕೆ 6 ಎಂಟ್ರಿ ಅಥವಾ ಎಕ್ಸಿಟ್ಗಳನ್ನು ನೋಡ್ಬೋದು. ಅಂದರೆ ನಿಮಗೆ ಆಮೇಲೆ ಹೇಗೆ 6 ಸ್ಟ್ರಕ್ಚರ್ಸ್ ಇದೆ, 6 ಔಟ್ಲೆಟ್ ಇನ್ಲೆಟ್ ಇದೆ. ಈಗ ನೋಡಿ, ಮುಂದ್ಗಡೆ ಒಂದು ಮುಖ ಥರ ಒಂದು ಒಳಗಡೆ ಹೋಗ್ತೀವಿ, ಮುಖಮಂಟಪ. ಹಿಂದ್ಗಡೆ ಬಾಲದ ರೀತಿ ಇಲ್ಲೊಂದಿದೆ, ಪಕ್ಕದಲ್ಲಿ 2 ಕಡೆ 2 ಕಾಲು, ಆ ಥರ. ಸೊ ಆ ಥರ ನಿಮಗೆ ಒಳಗೆ ಹೋಗ್ಲಿಕ್ಕೆ ಮೆಟ್ಲುಗಳೇನಿದ್ದಾವೆ, ಮೆಟ್ಲುಗಳು 6 ಇದ್ದಾವೆ. ನಾವು ಆ ಸೈಡಿಂದ ಕ್ಲಾಕ್ ವೈಸ್ ಹೋದಾಗ ಬಲಕ್ಕೆ ಬ್ರಹ್ಮ ಬರ್ತಾನೆ, ಇಲ್ಲಿ ಹಿಂಭಾಗದಲ್ಲಿ
ವಿಷ್ಣು ಬರ್ತಾನೆ, ಈ ಭಾಗದಲ್ಲಿ ಚಂದ್ರಶೇಖರ ಮೂರ್ತಿ ಅಥವಾ ಈಶ್ವರ ಅಂತ ಹೇಳ್ತೀವಿ. ಸೊ ಅದೇ ಫಾರ್ಮೆಟಲ್ಲೇ ಕ್ಲಾಕ್ ವೈಸಲ್ಲೇ ಒಳಗಡೆ ಇದೆ. ಸೊ ಒಳಗಡೆ ಅದೇ ಥರ ಇದೆ. ಈಗ ನಾವು ಮುನ್ಗಡೆ ಹೋಗಿ ನೇರವಾಗಿ ನೋಡೋದು ನಾವು ಯಾರು ಅಂದರೆ ವಿದ್ಯಾಶಂಕರನ ಲಿಂಗನ್ನ. ಅದಕ್ಕೆ ವಿದ್ಯಾಶಂಕರ ಅಂತ ಹೇಳ್ತೀವಿ ನಾವು. ವಿದ್ಯಾತೀರ್ಥರು ಶಂಕರ ಸ್ವರೂಪ, ಮಹೇಶ್ವರನ ಸ್ವರೂಪ ಆಗಿದ್ದಾರೆ. ಇವು ಮೂರಕ್ಕೂ ಏನು ಯಾವಾಗಲೂ ಬಾಗಿಲು ಹಾಕಿರ್ತಾರೆ. ಜಗದ್ಗುರುಗಳು ಇಲ್ಲಿ ಬಂದಾಗ, ಪೂಜೆಗೆ ಬಂದಾಗ ಅವಾಗಷ್ಟೇ ಓಪನ್ ಮಾಡ್ತಾರೆ, ಅಂದರೆ ಕಂಪ್ಲೀಟಾಗಿ ಓಪನ್ ಮಾಡಲ್ಲ. ಸೊ ನಾವು ಇನ್ನಕ್ಕೆ ನೋಡಬೇಕು ಅಷ್ಟೇ ಬಿಟ್ಟರೆ ಅದೇ ಸ್ಕಲ್ಪ್ಚರ್ಸನ್ನು ಅಲ್ಲಿ ಅವ್ರು ಮಾಡಿದ್ದಾರೆ. ಸೊ ಈ ವಿದ್ಯಾಶಂಕರ ದೇವಸ್ಥಾನ ಯಾಕೆ ನಮಗೆ ಬಹಳ ಇಂಪಾರ್ಟೆಂಟು ಅಂತ ಹೇಳಿದಾಗ, ನಮಗೆ ಈ ವಿದ್ಯಾಶಂಕರ ದೇವಸ್ಥಾನದಲ್ಲಿ ನಮಗೆ MAR ರಿಪೋರ್ಟ್ಸ್ ನೋಡ್ತೀವಿ, ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ಸ್ ನೋಡಿದಾಗ ಹಿಂದೆ ಇದಕ್ಕೆ ಮುಖ ಮಾಡಿ ಈ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ಒಂದು ಶಾಸನ ನಿಲ್ಲಿಸಿರ್ತಾರೆ. ಈ ಶಾಸನ ಆಲ್ಮೋಸ್ಟ್ ಎಲ್ಲ ಕಡೆ ರೀಡ್ ಆಗಿದೆ. ಆದರೆ ಯಾಕೆ ಇಂಪಾರ್ಟೆಂಟು ಅಂದರೆ ಇದರೊಳಗೆ ಶೃಂಗೇರಿ ಮಠ ಹಾಗೂ ಹೊಯ್ಸಳ ಹಾಗೂ ಕರ್ನಾಟಕ ಸಾಮ್ರಾಜ್ಯ ಅಥವಾ ಏನು ವಿಜಯನಗರ ಅಂತ ಕರೀತಾರೆ, ಇವು ಮೂರ ಮಧ್ಯೆ ಇರುವ ಲಿಂಕನ್ನು ಎತ್ತಿ ತೋರಿಸುವ ಒಂದು ಶಾಸನ ಅಂತ ಹೇಳ್ಬೋದು. ಸೊ ಈ ಶಾಸನದ ಕಾಲಮಾನ ಏನು ಅಂದರೆ 1346. ಸೊ 1346. ಕರ್ನಾಟಕ ಸಾಮ್ರಾಜ್ಯ ಅಂದಾಗ ನಮಗೆ ದಾಖಲಾತಿ ಪ್ರಕಾರ 1336ರಲ್ಲಿ ಕರ್ನಾಟಕ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು. ಅಂದರೆ ವಿದ್ಯಾನಗರಿ ಅಂದರೆ ಏನು ಈಗ ನಾವು ಹಂಪಿ ಅಂತ ಹೇಳ್ತೀವಿ. ಸೊ ವಿದ್ಯಾನಗರಿಯಲ್ಲಿ ಸ್ಥಾಪನೆ ಆಗಿತ್ತು ಅಂತ. ಮುಮ್ಮಡಿ ಬಲ್ಲಾಳನ ಆಳ್ವಿಕೆ ನಡೀತಾ ಇರ್ತದೆ. ಅದ್ರ ಜೊತೆಗೆ 46ರಲ್ಲಿ ಮುಮ್ಮಡಿ 42ರಲ್ಲಿ ತೀರ್ಕೊತಾರೆ. ಸೊ 42 ಆಶ್ವಯುಜ ಮಾಸದ ಶುದ್ಧ ಅಷ್ಟಮಿ ಅಂದರೆ ನವರಾತ್ರಿಯ ಅಷ್ಟಮಿ ದಿನ ಅವರು ಮೋಸದಿಂದ ಅವನನ್ನು ಕೊಳ್ತಾರೆ. ಸೊ ಮುಂದಿನ ವರ್ಷ ಇವರು ಪಟ್ಟಾಭಿಷೇಕ ಆಗಿರೋದು ನಮ್ಗೆ ಇದೇ ಚಿಕ್ಕಮಂಗ್ಳೂರಲ್ಲಿ ಒಂದು ಶಾಸನ ಸಿಗ್ತದೆ. ಯಾರ್ದು? ಅವ್ರ ಮಗ. ಯಾರು ಅಂದರೆ 4ನೇ ಬಲ್ಲಾಳ ಅಂತ ನಾವು ಹೇಳ್ತೀವಿ. ಅವರು ಸಾಯೋದು ಯಾವಾಗ? 46ರಲ್ಲಿ. ಸೊ 46ರಲ್ಲಿ ಅನ್ಕಂಟೆಸ್ಟೆಡ್ ಆಗಿ ಇವರು ಕರ್ನಾಟಕ ಸಾಮ್ರಾಜ್ಯದವರು ದೇ ಬಿಕಮ್ ದ ಎಂಪರರ್ ಆಫ್ ಸೌತ್ ಇಂಡಿಯಾ ಅಂತ ಹೇಳ್ಬೋದು ನೀವು. ಸೊ 36ರಿಂದ 46 ಏನಾಗಿದೆ, ಇವರು ಈ ಕಡೆ ಸಾಮ್ರಾಜ್ಯ ಸ್ಥಾಪನೆ ಮಾಡಿರ್ತಾರೆ. ಅಲ್ಲಿ ಹೊಯ್ಸಳನೂ ಇರ್ತದೆ, ಹೊಯ್ಸಳನ ಡಿಕ್ಲೈನಿಂಗ್ ಎಲ್ಲ ಇರ್ತದೆ, ಇವರು ಎಮರ್ಜಿಂಗ್ ಇರ್ತಾರೆ. ಸೊ ಆ ಡಿಸ್ಪ್ಯೂಟೆಡ್ ಇರ್ತದೆ. ಸೊ 46 ಏನು 4ನೇ ಬಲ್ಲಾಳ ಯಾವಾಗ ತೀರ್ಕೊಳ್ತಾನೆ, ಸೊ ದೇ ಬಿಕಮ್ ದ ಅನ್ಡಿಸ್ಪ್ಯೂಟೆಡ್. ಸೊ ಆ ಕಾಲಮಾನದಲ್ಲಿ ಅವರು 5 ಜನ ಬರ್ತಾರೆ. ಎಲ್ಲರಿಗೂ ಗೊತ್ತಿರ್ಬೋದು, ಹರಿಹರ ಬುಕ್ ಅಷ್ಟೇ ನಾವು ಹೇಳ್ತೀವಿ, ಆದರೆ ಅವರು 5 ಜನ ಅಣ್ಣ ತಮ್ಮಂದಿರು. ಅವರು 5 ಜನ ಇಲ್ಲಿಗೆ ಬರ್ತಾರೆ. ಸಂಗಮ ಸಹೋದರರು 5 ಜನರು ಬರ್ತಾರೆ. 5 ಜನ ಬರ್ತಾರೆ. ಆಮೇಲೆ ಯುವರಾಜ ಸೋಸೆ ಒಡೆಯ ಅಂತ ಹೇಳ್ತಾರೆ. ಅವ್ನು ಯಾರು ಅಂದರೆ ಕಂಪನ್ನ, ಅಂದರೆ ಈ ಹರಿಹರನ ಏನು ತಮ್ಮ ಇದ್ದಾರೆ ಅವರ ಮಗ. ಅವರೆಲ್ಲರೂ ಯುವರಾಜರೇ. ಅದ್ರ ಜೊತೆಗೆ ಯುವರಾಜನ ಹೆಸರಿದೆ. ಸೊ ಅವನು ಯುವರಾಜನೇ. ನಂತರದಲ್ಲಿ ಬರೋದು ಅಳಿಯ ಬಲ್ಲಪ್ಪ ದನ್ನನಾಯಕ ಅಂತ ಹೇಳ್ತೀವಿ. ಅಳಿಯ ಯಾಕೆ ಅಂತ ಹೇಳಿದ್ರೆ, ಇವನು ನೋಡಿ ಮುಮ್ಮಡಿ ಬಲ್ಲಾಳನ ತಂಗಿಯ ಮಗ, ಅವನಿಗೂ ಸೋದರಳೆ ಆದ. ಆಮೇಲೆ ಹರಿಹರನ ಮಗಳನ ಗಂಡ. ಸೊ ಹರಿಹರನಿಗೂ ಅಳಿಯ ಆದ. ಹಾಗಾಗಿ ಅವನಿಗೆ ಎಷ್ಟೋ ಶಾಸನಗಳೇ ಅಳಿಯ ಬಲ್ಲಪ್ಪ ದನ್ನನಾಯಕ ಅಂತ ಹೇಳಿದ್ದಾರೆ. ಆದರೆ ಇವನು ಒನ್ ಆಫ್ ದ ಮೇಜರ್ ಜನರಲ್ಸ್ ಅಂತ ಹೇಳ್ಬೋದು. ನೀವು ಈ ಕೋಲಾರ ಭಾಗದಲ್ಲಿ ಅಥವಾ ಬೆಂಗಳೂರು ಜಿಲ್ಲೆಯ ಶಾಸನಗಳಲ್ಲಿ ಇವ್ರ ಬಗ್ಗೆ ಉಲ್ಲೇಖ ಬರ್ತದೆ. ಯಾವಾಗಿಂದ ಅಂದರೆ ರೈಟ್ ಫ್ರಮ್ 1336 46 ಒಳಗೆ ಸಿಗ್ತದೆ. ಅಂದರೆ ಇವರು ಆವಾಗ ಹೊಯ್ಸಳ ರಾಜ್ಯ ಇದ್ದಾಗೇ ಸಕ್ರಿಯವಾಗಿದ್ದರು. ಆದರೆ ಆ ಕಾಲದಿಂದನೂ ಇಂಪಾರ್ಟೆಂಟ್ ಪ್ಲೇಸನ್ನು ಆಳ್ವಿಕೆ ಮಾಡ್ತಾಯಿದ್ರು. ನಾರ್ತನ್ ಟೆರಿಟರಿ ಅಂತ ಹೇಳ್ಬೋದು. ಈ ಒಂದು ಸ್ವಲ್ಪ ಆಂಧ್ರ ಕಡೆಗೆ ಇದು ಮಾಡ್ತಾಯಿದ್ರು. ಆಮೇಲೆ ಅವರಿಗೆ ಬ್ಲಡ್ ಲಿಂಕ್ ಇರೋದ್ರಿಂದ ಇಟ್ ವಾಸ್ ಪಾರ್ಟ್ ಆಫ್ ಹೊಯ್ಸಳ ನಾಡು. ನಮಗೆ ಇಂಪಾರ್ಟೆಂಟ್ ಬರೋದೇನು ಅಂದರೆ, ಈ ಶಾಸನದಲ್ಲಿ ಇನ್ನೊಂದು ಹೆಣ್ಣಿನ ಹೆಸರು ಬರ್ತದೆ. ಅದು ಯಾರು ಅಂದರೆ ಅಳುಪರಾಣಿ ಅಂಥೇಳಿ. ಅಲಪುರ ಅಂದರೆ ಬಾರ್ಕೂರಿಂದ ಆಳ್ವಿಕೆ ಮಾಡ್ತಿರ್ತಾರೆ. ಅವಳು ಯಾರು ಅಂದರೆ ಕಿಕ್ಕಾಯಿ ತಾಯಿ ಅಂತ ಹೇಳ್ತೀವಿ, ಅಥವಾ ಅವಳಿಗೆ ಒಂದೊಂದು ಶಾಸನದಲ್ಲಿ ಚಿಕ್ಕಾಯಿ ತಾಯಿ ಅಂತ ಹೇಳಿದ್ದಾರೆ, ಒಂದೊಂದು ಕಡೆ ಕೃಷ್ಣಾಯಿ ತಾಯಿ ಅಂತ ಹೇಳಿದ್ದಾರೆ. ಇವಳು ಯಾರು ಅಂದರೆ ನಮ್ಮ ಮುಮ್ಮಡಿ ಬಲ್ಲಾಳನ ಹೆಂಡತಿ. ಅವರಿಗೊಬ್ಬ ಮಗನೂ ಇರ್ತಾನೆ, ಅವನ ಹೆಸರು ಕುಲಶೇಖರ ಅಂತೇಳಿ. ಅವ್ರನ್ನ ಪ್ರಮೋಟ್ ಮಾಡಲ್ಲ. ಅವ್ರು ಬಂದು ಯಾರಿಗೆ ಪ್ರಮೋಟ್ ಮಾಡ್ತಾರೆ? ಹರಿಹರ ಬುಕ್ಕರಿಗೆ. ಅದೇ ಬಲ್ಲಪ್ಪ ದನ್ನನಾಯಕ ನೋಡಿ, ಅವನು ಯಾರಿಗೆ ನೆಂಟ ಆಗಬೇಕು, ಅವನು ಶಾಸನಗಳು ಸಿಕ್ಕಾಪಟ್ಟೆ ಸಿಗ್ತದೆ. ಕೋಲಾರ ಭಾಗದಲ್ಲಿ, ಬೆಂಗಳೂರು, ತುಮಕೂರು ಆ ಭಾಗದಲ್ಲಿ ಸಿಗ್ತದೆ ನೋಡಿ. ಆ ಕಾಲದಲ್ಲಿ ಏನಾಗಿದೆ, ದೇವಗಿರಿ ಯಾದವರು ಹೋಗ್ಬಿಟ್ಟಿರ್ತಾರೆ. ಸೊ ನಮಗೆ ಉತ್ತರದಲ್ಲಿ ಏನೂ ಇದಿಲ್ಲ, ಕಂಪ್ಲಿಯವ್ರು ಹೋಗಿರ್ತಾರೆ. ಸೊ ಡೈರೆಕ್ಟ್ ಅಟ್ಯಾಕ್ ಇನ್ನೇನು ನಮ್ಮ ಕರ್ನಾಟಕ, ಅದು ಕರ್ನಾಟಕ ಸಾಮ್ರಾಜ್ಯದ ಮೇಲೆ ಮಾಡಬೇಕು. ಬಲಕ್ಕೆ ಮದುರೈ ಸುಲ್ತಾನ ಇದ್ದಾರೆ. ಸೊ ನಮಗೆ ಈಗ ಒಬ್ಬ ಒಳ್ಳೆ ಸಾಮ್ರಾಟ ಬೇಕಾಗಿತ್ತು. ನಾವು ರೆಡಿ ಇದೀವಿ ಎದುರಿಸಿ ನಿಲ್ಲೋದಕ್ಕೆ ಅನ್ನೋ ತರ ಇವರೆಲ್ಲ ಒಂದ್ ಕಡೆ ಸೇರಿದ್ರು. ಆ ಜಾಗನೇ ಶೃಂಗೇರಿ. ಸೊ ಇಲ್ಲೇ ಮಾಡ್ತಾರೆ. ಕರೆಕ್ಟ್. ಇದೇ ಜಾಗದಲ್ಲಿ ಇವತ್ತೇನು ಪ್ರಪಂಚ ಕಂಡ ಮಹಾನ್ ನಗರ ಕರ್ನಾಟಕ ಸಾಮ್ರಾಜ್ಯ ಅಂತ ಏನ್ ಕರೀತಾ ಇದೀವಿ, ಆ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದಂತ ಜಾಗ ಶೃಂಗೇರಿ. ಸೊ ಭಾರತ ತೀರ್ಥರ ಒಂದು ಕಾಲಘಟ್ಟದಲ್ಲಿ ನಮಗೆ ಇವರೆಲ್ಲರೂ ಒಗ್ಗೂಡ್ತಾರೆ. ಈಗ ಒಂದು ಸಾಮ್ರಾಜ್ಯನ ಕಟ್ಟೋಣ, ಅದಕ್ಕೆ ನೀವೇ ಆಳಿ, ಅದಕ್ಕೆ ಈ ತರದೊಂದು ಜಾಗ, ಇದು ಇಡೀ ದಕ್ಷಿಣ ಭಾರತ ಮಧ್ಯದ ಜಾಗ ಆಗುತ್ತೆ. ಸೊ ಇಲ್ಲಿಂದನೇ ನೀವು ರೂಲ್ ಮಾಡಿ ಅನ್ನೋ ತರದ್ದು ಒಂದು ಗೈಡ್ಲೈನ್ ಅಂದ್ರೆ ಇವ್ರ ಮಧ್ಯಸ್ಥಿಕೆಯಲ್ಲಿ ಅದನ್ನ ಅವರು ಆಯೋಜನೆ ಮಾಡ್ತಾರೆ. ಯಾಕಂದ್ರೆ ಈಗ ಕರಾವಳಿ ಅಲಪರು ಮುಖ್ಯಸ್ಥರಿರ್ತಾರೆ. ಆಮೇಲೆ ವಿಶೇಷ ಅಂದ್ರೆ ಇಲ್ಲಿ ದಾನ ಕೊಡ್ತಾರೆ. ಏನು ದಾನ ಕೊಡ್ತಾರೆ ಅಂದ್ರೆ
ಶಾಂತಲಿಗ ಸಾವಿರ ಅಂತ ಬರ್ತದೆ ನಾಡು. ಶಾಂತಲಿಗ ಸಾವಿರ ನಾಡೆ ಒಳಗೆ ಕೆಳನಾಡಿನ ಸೀಮೆಯ 9 ಹಳ್ಳಿಗಳನ್ನು ಕೊಡ್ತಾರೆ. ಅದ್ರ ವಿಶೇಷ ಏನಂದರೆ ಆ ನಾಡು ಅವತ್ತು ರೂಲ್ ಮಾಡ್ತಿರೋದು ಯಾರು ಅಂದರೆ ಕಿಕ್ಕಾಯಿ ತಾಯಿ. ಅಂದರೆ ಹರಿಹರ ಬುಕ್ಕರು ಅವತ್ತಿದ್ರೂ ಅವಳ ಮುಖಾಂತರ ಕೊಡಿಸ್ತಾರೆ ಅದನ್ನು. ಯಾಕಂದರೆ ಅವಳು ಅದನ್ನು ಬಾಸ್ ಇದ್ಲು. ಶಾಂತಲಿಕ ನಾಡಿನ 9 ಹಳ್ಳಿಗಳು ಅಂದರೆ ಅವಳೇ ಕೊಡ್ತಾಳೆ ಅಂದಾಗ ಸೊ ಅವಳು ಸಬಾರ್ಡಿನೇಟ್ ಆಗ್ಲಿಕ್ಕೆ ಅವಳು ಒಪ್ಕೊಂಡು ಅಂತ ಅರ್ಥ ಆಯ್ತಲ್ಲ. ಇದೊಂಥರ ಸೆಟ್ಲ್ಮೆಂಟ್. ಹಾಂ, ಈಗ ತಮಿಳ್ನಾಡಿಂದ ಮಾತಾಡೋದಕ್ಕೆ ಯಾರು ಬರೋದಿಲ್ಲ, ಬಿಕಾಸ್ ಅಲ್ಲಿ ಮಧುರೈ ಸುಲ್ತಾನೇಟ್ಸ್ ಇದ್ರೆ, ಅಲ್ಲಿ ಬೇರೆ ಮಾತಾಡ್ಲಿಕ್ಕೆ ಆಗಲ್ಲ. ಇಲ್ಲ. ಇನ್ನು ಆಂಧ್ರದಲ್ಲಿ ಅಂತ ಬಹುಮುಖ್ಯವಾದ ಸಾಮ್ರಾಜ್ಯಗಳು ಯಾರು ಇಲ್ಲ. ಅವಾಗ ಬಲಪದನ ನಾಯಕ ಇಂಪಾರ್ಟೆಂಟ್ ಇದ್ದ ಅಲ್ಲಿ. ಸೊ ಆ ಕಾಲದಲ್ಲಿ ವಿದ್ಯಾರಣ್ಯರು ಇರ್ತಾರೆ, ಅಂದ್ರೆ ಕೇವಲ ಸನ್ಯಾಸಿಯಾಗಿರ್ತಾರೆ, ಅಂದ್ರೆ ಜಗದ್ಗುರುಗಳಾಗಿರಲ್ಲ. ಸೊ 11 ಅವರಿಗೆ ಇದು ಮಾಡಿರಲ್ಲ, ಗುರುಗಳಾಗಿ ಪಟ್ಟ ಇದು ಮಾಡಿರಲ್ಲ. ಆದರೆ 11ನೇವರು ವಿದ್ಯಾಶಂಕರ್ ಇಲ್ಲಿ ನಡೆದಾಗ ಮುಂದಿನ ಗುರುಗಳು ಅವರೇ ಅಂತ ತೀರ್ಮಾನ ಆಗಿ ಹೋಗಿರ್ತದೆ. ಸೊ ಹಾಗ ಅವರು ತೀರ್ಥರ ಕಾಲದಲ್ಲಿ ಇದೆಲ್ಲ ನಡೆದ್ರು ಕೂಡ ಮುಂದೆ ಅದಕ್ಕೆ ಹೆಚ್ಚಿನ ಕಾಲ ಜೊತೆಯಾಗಿರೋರು ವಿದ್ಯಾರಣ್ಯರ ಹೆಸರು ಹೆಚ್ಚು ಬಳಕೆಯಲ್ಲಿ ಬಂತು. ಸೊ ವಿಜಯನಗರ ಸ್ಥಾಪನೆಗೆ ವಿದ್ಯಾರಣ್ಯಗೆ ಈ ತರದ ಈಗ ಕುಹುಕಗಳೆಲ್ಲ ಒಂದಷ್ಟಿದೆಯಲ್ಲ, ವಿದ್ಯಾರಣ್ಯ ಅದರಿಂದ ಅವರೆಲ್ಲ ಹೇಳೋದೇನೆಂದ್ರೆ ವಿದ್ಯಾರಣ್ಯರು ಆ ಕಾಲಘಟ್ಟದಲ್ಲಿ ಜಗದ್ಗುರುಗಳಿಲ್ಲ. ಹೌದು, ಜಗದ್ಗುರುಗಳು ಇರಲಿಲ್ಲ, ಆದರೆ ಸನ್ಯಾಸಿ ಇದ್ರು. ಅವರಿಗೆ ಸನ್ಯಾಸಿ ದೀಕ್ಷೆ ಕೊಟ್ಟಿದ್ದರು. ಮತ್ತು ಶೃಂಗೇರಿ 10ನೇ ಜಗದ್ಗುರುಗಳು. ಆಮೇಲೆ 12ನೇ ಜಗದ್ಗುರುಗಳು ಆಗಬೇಕು ಅಂತ ಆಗಲೇ ತೀರ್ಮಾನ ಆಗಿತ್ತು. ಯಾವಾಗಲೇ 11ನೇ ಜಗದ್ಗುರುಗಳು ಪಟ್ಟಾಭಿಷೇಕ ಅಂದರೆ ಅವರು ಪಟ್ಟವನ್ನು ಆರೋಹಣ ಮಾಡಿದಾಗ ನನ್ನ ನಂತರದಲ್ಲಿ ವಿದ್ಯಾರಣ್ಯವರೇ ಮುಂದಿನ ಜಗದ್ಗುರುಗಳು ಅಂತ ಅವರು ತೀರ್ಮಾನ ಆಗೋಗಿತ್ತು. ಸೊ ಸನ್ಯಾಸಿ ದೀಕ್ಷೆಯನ್ನು ಪಡೆದಿರ್ತಾರೆ. ಬಿಟ್ಟರೆ ಈ ಮಠದ ಆಜ್ಞೆಯ ಮೇರೆಗೇ ಅವರಲ್ಲಿ ಹೋಗಿರ್ತಾರೆ, ಅಂದರೆ ಸ್ವತಂತ್ರವಾಗಿ ಏನು ಹೋಗಿರಲ್ಲ. ಅಂದರೆ ಹಿಂದೆ ನಮ್ಮ ಏನು ಭಾರತೀ ತೀರ್ಥರು ಇರ್ಬೋದು, ವಿದ್ಯಾಶಂಕರರು ಏನು ಅವರಿಗೆ ಜ್ಞಾನವನ್ನು ಕೊಟ್ಟಿರ್ತಾರೆ, ಅಥವಾ ಈ ಮಠದ ಏನು ಪರಂಪರೆ ಇದೆ ಆ ಪರಂಪರೆಯ ಬುನಾದಿಯ ಮೇಲೆ ಅವರು ಅಲ್ಲಿ ಸನಾತನ ಧರ್ಮವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೋಗಿರ್ತಾರೆ. ಹಾಗಾಗಿ ನೋಡಿ, ಅವರು ಇಡುವ ಹೆಸರೇನು ವಿಜಯನಗರ, ಆಮೇಲೆ ವಿದ್ಯಾನಗರ ಅಂತ. ವಿದ್ಯಾ ಅಂದರೆ ಯಾರು? ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿರುವ 10ನೇ ಜಗದ್ಗುರುಗಳು ವಿದ್ಯಾತೀರ್ಥರು. ಸೊ ಅದು ವಿದ್ಯಾನಗರ ಅಂತ ಇದು ಮಾಡ್ತಾರೆ. ಅದಾಗಿರೋದು ಯಾವಾಗ? 1336 ನಮ್ಮ ವಿದ್ಯಾಶಂಕರರು ಏನಿದ್ದಾರೆ ಅವರು ಯೋಗ ತಪಸ್ಸಿಗೆ ಚಾರ್ತಾರೆ. 1336 ನೋಡಿ, ಕೋಇನ್ಸಿಡೆಂಟ್. ಅಲ್ಲಿಂದ ನೆಕ್ಸ್ಟ್ ಇವ್ರಿಗೆ ಭಾರತೀಯ ತೀರ್ಥರಿಗೆ ಬರ್ತಾರೆ. ಸೊ ಭಾರತೀಯ ತೀರ್ಥರು ದಿಗ್ವಿಜಯ ಯಾತ್ರೆ ಹೋಗ್ತಾರೆ. ಇವರು ಸನ್ಯಾಸಿ ದೀಕ್ಷೆ ಪಡ್ಕೊಂಡು ಕಾಶಿಗೆ ಹೋಗಿರ್ತಾರೆ. ಕಾಶಿ ನಂತರ ಹೇಮಕೂಟಕ್ಕೆ ಬಂದಾಗ ಅದು ಆ ಕತೆ ನಾವೆಲ್ಲರೂ ಕೇಳಿರ್ತೀವಿ. ಸೊ ಅವಾಗ ಅವರು ಈ ಸನಾತನ ಧರ್ಮವನ್ನು ಎತ್ತಿ ಹಿಡಿಬೇಕು ಅಂತ, ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂದಾಗ ವಿರೂಪಾಕ್ಷ ದೇವರನ್ನು ಮಧ್ಯದಲ್ಲಿ ಇಟ್ಕೊಂಡು ಒಂದು ನಗರ ನಿರ್ಮಾಣ ಮಾಡಿ 9 ಬಾಗಿಲು ಮಾಡಿ ಅದಕ್ಕೆ ವಿದ್ಯಾನಗರಿ ಅಂತ ಅವ್ರ ಗುರುಗಳ ಹೆಸರನ್ನು ಇಡ್ತಾರೆ ಅವರು. ಆಮೇಲೆ ನೋಡಿ, ಇವರು ಯಾವಾಗ ಅಲ್ಲಿ ವಿದ್ಯಾನಗರಿಯನ್ನು ಸ್ಥಾಪನೆ ಮಾಡಿ ಇವರಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ, ಯಾರಿಗೆ? ಹರಿಹರ ರಾಯಿಗೆ. ಅವರು ಇವರಿಗೆ ಒಂದು ಟೈಟಲ್ ಕೊಡ್ತಾರೆ ಆ ಸಮಯದಲ್ಲಿ. ಯಾಕಂದರೆ ಇವ್ರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ. ಸೊ ವಿದ್ಯಾರಣ್ಯವ್ರಿಗೆ ಏನಂತ ಕರೀತಾರೆ ಅಂದರೆ ಇವರು ರಾಜಾದಿರಾಜ ಅಂತ ಕರ್ಕೊತಾರೆ. ನೀವು ತುಂಬಷ್ಟು ಶಾಸನಗಳು ನೋಡ್ಬೋದು, ರಾಜಾದಿರಾಜ, ಹರಿಹರ ಬುಕ್ಕರಾಯರು. ಇವ್ರಿಗೇನು ಟೈಟಲ್ ಕೊಡ್ತಾರೆ? ರಾಜಾದಿರಾಜಗುರು, ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಅಂತ. ನೋಡಿ, ಅಲ್ಲೇ ಗೊತ್ತಾಗ್ತದೆ ಇದು ವಿಜಯನಗರ ಅಲ್ಲ, ಕರ್ನಾಟಕ ಅಂತ ಹೆಸರು. ಎಲ್ಲಿ ಬಳಸ್ತಿದ್ದಾರೆ ಸರ್ ಅದನ್ನು ಇವತ್ತಿಗೂ ಸಹ ಶೃಂಗೇರಿ ಗುರುಗಳು ಅವ್ರು ಎಲ್ಲೇ ಹೋದ್ರೂ ಅವ್ರನ್ನ ಕರಿಬೇಕಾದ್ರೆ ಅಲ್ಲಿಂದನೇ ಶುರು ಮಾಡ್ತಾರೆ. ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ, ರಾಜಾದಿರಾಜಗುರು, ಭೂಮಂಡಲಾಚಾರ್ಯ, ಹೀಗೆ ಅವರು ಆ ಟೈಟಲ್ ಕೊಟ್ಟಿದ್ದು ಯಾರು? ವಿದ್ಯಾರಣ್ಯರಿಗೆ. ವಿದ್ಯಾರಣ್ಯರು ಅವ್ರು ಸನ್ಯಾಸಿದ್ರು, ಆದರೆ ಅವರಿಗೆ ಸೂಚನೆ ಕೊಟ್ಟವರು ಯಾರು? ಶೃಂಗೇರಿ ಪೀಠ. ಸೊ ಹಾಗಾದ್ರೆ ನಾವು ಒಂದು ಅರ್ಥದಲ್ಲಿ ಹೇಳೋದಾದ್ರೆ ಕರ್ನಾಟಕ ಸಾಮ್ರಾಜ್ಯ ಹುಟ್ಟಿದ್ದು ಶೃಂಗೇರಿಯಲ್ಲಿ. ಯಾಕಂದರೆ ಅಲ್ಲೇ ಬರ್ತದೆ ನೋಡಿ, ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ. ಅಂದರೆ ಆ ಸಾಮ್ರಾಜ್ಯ ಹೆಸರು ಕರ್ನಾಟಕ, ವಿಜಯನಗರ ಅಲ್ಲ. ಅಲ್ಲೇ ಗೊತ್ತಾಗ್ತದೆ ನಿಮಗೆ. ಇದು ಅವಾಗಿಂದನೂ ಅವರು ಬಳಸ್ತಾ ಇದ್ದಾರೆ, ಶೃಂಗೇರಿಯವರು ಅವಾಗಿಂದನೂ ಬಳಸ್ಕೊಂತ ಬರ್ತಾ ಇದ್ದಾರೆ. ಸೊ ಕೊಟ್ಟಿದ್ದ್ಯಾರು? ಹರಿಹರ ರಾಯರು. ಸೊ ಈಗ ಇಲ್ಲಿ ಇವರೆಲ್ಲ ಕೂತಿದ್ರು ಅಂತ ನೀವು ಹೇಳಿದ್ರಲ್ಲ, ಇಲ್ಲೆಲ್ಲ ಒಂದು ಡಿಸ್ಕಷನ್ ಆಯ್ತು. ಇಲ್ಲಿಂದ ಎಂಟೈರ್ ಥಿಂಗ್ ಇದು ಓಪನ್ ಆಯ್ತು. ನಮಗೆ ವಿಜಯನಗರದ ಅರಸರುಗಳು ಆಳ್ತಾರೆ, ಕರ್ನಾಟಕ ಸಾಮ್ರಾಜ್ಯನ ಅನ್ನೋದು ಒಂದು ಶುರುವಾಗ್ತದೆ. ಇಲ್ಲಿಂದ ಒಂದು ಪ್ರಧಾನ ಆಗುತ್ತಲ್ಲ, ಅದು ಸಂಬಂಧಪಟ್ಟಿದ್ದು ಒಂದು ಶಾಸನ ಇಲ್ಲಿದೆ ಅಂದ್ರಿ ಅಲ್ಲ, ಆ ಶಾಸನ ನೋಡ್ತಾ ಮಾತಾಡೋಣ ಬನ್ನಿ. ನೋಡಿ, ನಾನು ಅವಾಗ ಹೇಳಿದಲ್ಲ 1346 ಶಾಸನ ಅಂಥೇಳಿ. ಸೊ ಇದೇ ಶಾಸನ ಅದು. ಈ ಶಾಸನ ಹಿಂದೆ ವಿದ್ಯಾಶಂಕರ ದೇವಸ್ಥಾನ ಪಕ್ಕದಲ್ಲಿರುವ ಆಂಜನೇಯ ದೇವಸ್ಥಾನ ಇದೆ. ಸೊ ಅಲ್ಲಿ ನೆಟ್ಟಿದ್ರು, ಈಗ ಇಲ್ಲಿ ತಂದು ನೆಟ್ಟಿದ್ದಾರೆ. ಸೊ ಇದೇ ಶಾಸನದಲ್ಲಿ ಹರಿಹರ ಮತ್ತು ಅವನ ಅಂದರೆ 5 ಜನ ಸಹೋದರರ ಹೆಸರು, ಕಂಪಣ್ಣನ ಮಗನ ಹೆಸರು ಮಾತಾಡಿದ್ವಿ. ಅದೇ ಆಮೇಲೆ ಅಳುಪರ ರಾಣಿಗೆ ಕಿಕ್ಕಾಯಿ ತಾಯಿನ ಹೆಸರು ಇದೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗ್ತದೆ ಏನಂದ್ರೆ 46ರಲ್ಲಿ ಇವರೆಲ್ಲ ಇಲ್ಲಿ ಜೊತೆ ಸೇರಿದ್ರು ಅನ್ಲಿಕ್ಕೆ. ಆಮೇಲೆ ಅವರ ಅಳಿಯ ಬಾಳಪದ್ದನ ನಾಯಕ ಅವ್ರದ್ದು ಹೆಸರಿದೆ. ಸೊ ನಮ್ಗೆ ಇಲ್ಲಿ ಗೊತ್ತಾಗ್ತದೆ ಏನಂದರೆ ಇವರೆಲ್ಲರೂ ಮಧ್ಯೆ ಒಂದು ಇದು ಕೋರ್ಡಿನೇಷನ್ ಆಗಿ ಒಂದು ಸಾಮ್ರಾಜ್ಯಕ್ಕೆ ಇವರೆಲ್ಲರೂ ಕೈ ಜೋಡಿಸ್ಬೇಕು ಅಂತ ತೀರ್ಮಾನ ಆಗಿತ್ತು ಅಂತ ನಮ್ಗೆ ಇಲ್ಲೇ ಗೊತ್ತಾಗ್ತದೆ. ನಾವು ಇನ್ನೂ ಹಿಂಗೆ ಹೊಡೆದಾಡ್ಕೊಂಡಿದ್ರೆ ನಮ್ಮನ್ನ ಯಾರೋ ಬಂದು ಹೊಡೆದಾಕ್ತಾರೆ. ಸೊ ನಾವುಗಳು ಏನಾದ್ರು ಮಾಡಿ ಇದಕ್ಕೊಂದು ಪರಿಹಾರ ನೀಡಬೇಕು ಅನ್ನೋ ಒಂದು ಸೆಟ್ಲ್ಮೆಂಟ್. ಆಮೇಲೆ ಅಷ್ಟೊತ್ತಿಗೆ 46ರಲ್ಲಿ ಅಂತ ಹೇಳ್ತಾ ಇದ್ದೀನಿ, 1346ರಲ್ಲಿ ನಾಲ್ವಡಿ
ನಾಲ್ಮಡಿ ಇವರು ಅಂತ ಬಳ್ಳಾಲನೂ ಇರಲ್ಲ. ಸೊ ಹಾಗಾಗಿ ಅಲ್ಲಿ ಯಾರು ಅನ್ಕಂಟೆಸ್ಟೆಡು. ಸೊ ಆದರೆ ಇವ್ರನ್ನ ಒಪ್ಕೋಬೇಕಲ್ಲ. ಈಗ ಕಿಕ್ಕಾಯ್ತಾ ಇಲ್ಲ ನನ್ನ ಮಗ ಇದ್ದಾನೆ ಅವನನ್ನೇ ನಾನು ಬೆಳೆಸ್ತೀನಿ ಅಂದರೆ ಕಷ್ಟ ಆಗ್ತಿತ್ತು. ಹಾಗಾಗಿ ಇವರೆಲ್ಲರೂ ಹರಿಹರನ್ನು ಒಪ್ಕೋತಾರೆ. ಸೊ ಸಂಗಮ ವಂಶಕ್ಕೆ ಅಲ್ಲಿ ಸ್ಥಾಪನೆ ಆಗಿರ್ತದೆ 36ರಲ್ಲಿ. ಆದರೆ ಇವನನ್ನು ಒಪ್ಕೋಬೇಕಲ್ಲ ಅವರು. ಒಪ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಕಷ್ಟ ಆಗ್ತಿತ್ತು. ಸೊ 1346 ಅನ್ಡಿಸ್ಪ್ಯೂಟೆಡ್ ಇವರು. ಒಪ್ಪಿಸುವಿಕೆಯಲ್ಲಿ ನೀವು ಹೇಳಿರೋ ಅರ್ಥದಲ್ಲಿ ನೀವು ಯೋಚನೆ ಮಾಡಿದ್ರೆ ಭಾರತೀ ತೀರ್ಥರ ಪಾತ್ರ ತುಂಬಾ ದೊಡ್ಡದಾಗಿ. ಸೊ ಭಾರತೀ ತೀರ್ಥ ಹಾಗೂ ಕಿಕ್ಕಯ್ಯ ತಾಯಿ ಇವರೆಲ್ಲ ಒಗ್ಗೂಡಿಸಿದ್ದಾರೆ. ಇವರು ಒಗ್ಗೂಡಿಸಿದ್ದು ಒಂದು ಮೇಜರ್ ಇದು. ಹಾಗಾಗಿ 36 ಇಂದ 46 ಏನಿದೆ ಒಂಥರ ನಮ್ಮ ಕರ್ನಾಟಕ ಸಾಮ್ರಾಜ್ಯ ಮೇಲ್ಗಡೆ ಬರ್ತಾ ಇತ್ತು, ಹೊಯ್ಸಲ ಕೆಳಗಾಗ್ತಿತ್ತು. ಆ 10 years ಆದಮೇಲೆ 46 ಅನ್ಡಿಸ್ಪ್ಯೂಟೆಡ್. ಒಂದರ್ಥದಲ್ಲಿ ಏನ್ ಹೇಳ್ಬೋದು ಅಂದ್ರೆ ಈಗ ಎಲ್ಲ ಮರ್ಜ್ ಆಗಿದೆ ಅಷ್ಟೇ ಈಗ. ಸೊ ಈ ಮಠ ಏನಿದೆ ಅವರು ಅದನ್ನು ಒಂದು ಪಾತ್ರ ವಹಿಸಿದ್ದಾರೆ. ಏನಂದರೆ ಇವರೆಲ್ಲರೂ ಒಂದಾಗಬೇಕು, ಕರ್ನಾಟಕ ಸಾಮ್ರಾಜ್ಯ ಬೆಳಿಬೇಕು, ಬೆಳೆದ್ರಷ್ಟೇ ತುರ್ಕರ ಏನು ಹಾವಳಿ ಇದೆ ಅದನ್ನು ನಾವು ನಿಲ್ಲಿಸ್ಬೋದು, ಆಮೇಲೆ ಸನಾತನ ಧರ್ಮವನ್ನು ಎತ್ತಿಡಿಬೋದು ಅಂತೇಳಿ. ಸೊ ಈ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸೊ ಅದು ಆಗಿರೋದಿಲ್ಲ ಈ ಮಠದಲ್ಲೇ ಆಗಿರೋದು ಅಂತ. ಸರ್ ಏನು ಎಕ್ಸಾಕ್ಟ್ಲಿ ಏನಿದೆ ಅಂತ ಹೇಳ್ಬೋದು ಸರ್? ಇಲ್ಲಿ ನೋಡಿ, ಅವರು 5 ಜನ ಬಂದಿರ್ತಾರೆ, ಅಣ್ಣ ತಮ್ಮಂದಿರು, ಹರಿಹರ ಅಣ್ಣ ತಮ್ಮಂದಿರು. ಎರಡನೇ ಕಂಪಣ್ಣ ಅವರ ಮಗ ಯುವರಾಜ ಏನಿದ್ದಾನೆ ಅವನ ಹೆಸರು ಬರ್ತಿದ್ದಾರೆ. ಆಮೇಲೆ ಅವರ ಅಳಿಯ ಬಳ್ಳಪ್ಪ ದಂಡನಾಯಕ ಅಂತ ಏನು ಹೇಳಿದೆ, ಅವನು ಬಳ್ಳಾಲನಿಗೂ ಅಳಿಯ ಆಗಬೇಕು, ಇವರಿಗೂ ಅಳಿಯ ಆಗಬೇಕು. ಸೊ ಇಲ್ಲಿ ಬಂದಾಗ ಅವರು ಇಲ್ಲಿಯ ಏನು ಮಠದ 40 ಜನ ಏನು ಪರಿಚಾರಕರು ಬ್ರಾಹ್ಮಣರಿದ್ದಾರೆ ಅವರಿಗೆ ಒಂದಿಷ್ಟು ದಾನ ಧರ್ಮವನ್ನು ಕೊಡ್ತಾರೆ. ಏನು ದಾನ ಅಂದರೆ ಜಾಗವನ್ನು ಕೊಡ್ತಾರೆ. ಆ ಜಾಗ ಎಲ್ಲಿದ್ದಿದ್ದು ಅಂದರೆ ಶಾಂತಲಿಗ ಸಾವಿರ ಏನು ನಾಡಿದೆ ಅಲ್ಲಿ ಬರುವ ಕೆಳನಾಡದ 9 ಹಳ್ಳಿಗಳನ್ನು ದಾನ ಕೊಡ್ತಾರೆ. ಅಲ್ಲಿ ಯಾರು ರಾಜ್ಯಭಾರ ಮಾಡ್ತಿದ್ರು? ಅಲ್ಪರ ರಾಣಿ. ಸೊ ಇದು ಒಂದು ದಾನ ಶಾಸನ ಆಗಾದ್ರೆ, ದಾನ ಶಾಸನ 46. ಸೊ ಅವಾಗ ಅವ್ರಿಗೆ ಬಂದು ಇಲ್ಲಿ ಕೊಡ್ತಾರೆ ಅವರಿಗೆ. ಸೊ ಇವರೆಲ್ಲರ ಹೆಸರು ಇರೋದು ನಮಗೆ ಭಾಳ. ಸೊ ಏನಕ್ಕೆ ಕೊಟ್ಟಿರೋ ದಾನ ಶಾಸನ ಅಂದ್ರೆ ಇದು ಅಂದರೆ ಅವರು ಬ್ರಾಹ್ಮಣರಿಗೆ ಗೋಸ್ಕರ 9 ಹಳ್ಳಿಗಳನ್ನು ಕೊಡ್ತಾರೆ. 9 ಹಳ್ಳಿಗಳನ್ನ ಈ ಮಠಕ್ಕೆ ಕೊಡ್ತಾರೆ. ಅಂದ್ರೆ ಇವ್ರ ಶಿಷ್ಯರಿಗೆ 9, ಯಾಕಂದ್ರೆ ಇಲ್ಲಿ ಬಂದು ಸ್ಕಾಲರ್ಸ್ ಎಲ್ಲ ಬಂದು ಇಲ್ಲಿ ಸೆಟ್ಲ್ ಆಗಬೇಕು. ಒಂದು ಸೆಟ್ಲ್ಮೆಂಟ್ ಆಯ್ತಲ್ಲ, ಅದಕ್ಕೆ ಒಂದು ಕಾಣಿಕೆಯಾಗಿ ಕೊಡ್ತಾರೆ. ಸೊ ಈ ಮಠದ ಜೀರ್ಣೋದ್ಧಾರಕ್ಕೆ ಇನ್ನೊಂಚೂರು ಒಳ್ಳೇದಾಗಲಿ ಅಂತ, ಡೆವಲಪ್ ಆಗಲಿ ಅಂತೇಳಿ ರೀಸನ್ಗೆ ಒಂದು. ಸೊ ಅಲ್ಲಿಂದ ಶುರು 9 ಹಳ್ಳಿಗಳನ್ನು ಕೊಡ್ತಾರೆ. 9 ಹಳ್ಳಿಗಳನ್ನ ಕೊಟ್ಟಿರುವಂತ ದಾನ ಶಾಸನದಲ್ಲೇ ನಮಗೆ ಸಿಗುವಂತದ್ದು. ಆಮೇಲೆ ಇದು ಫಸ್ಟ್ ದಾನ ಶಾಸನ ಕರ್ನಾಟಕ. ಜನ ಸೇರಿರುವಂತ ಇವರೆಲ್ಲರೂ ಸೇರಿರೋದು ಇಲ್ಲಿ ಇಂಪಾರ್ಟೆಂಟ್. ಸೇರಿರೋದು ನಮಗೆ ಸಿಕ್ಕಿರೋದು ಅವರು ಒಂದು ದಾನ ಕೊಟ್ಟಿರೋದು. ಆಮೇಲೆ ಉಪಸ್ಥಿತರು ಇದ್ರು. ಅವ್ರು ಇದೇನು ಕೊಡ್ಲಿಲ್ಲ ಅಂದಿದ್ರೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅಲ್ಲಿಂದ ಶುರು ಇಲ್ಲ, 46ರಿಂದ ಶುರು ಆಗ್ತದೆ. ನಂತರದಲ್ಲಿ ಮತ್ತೆ ತುಂಬಾ ಬರ್ತಾವ ಮುಂದೆ. ಅಲ್ಲಿಂದ ಶುರು ಆಗ್ತದೆ. ಈ ಶಿಲಾಶಾಸನದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ಲ, ಇಲ್ಲ ಗೊತ್ತಾಗ್ತಿರ್ಲಿಲ್ಲ ನಮಗೆ. 36ರಿಂದ 46 ಮಧ್ಯೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೊ ಇವರು ಮೊದಲೇ ಸೇರ್ಕೊಂಡಿದ್ದಾರೆ 36ರಿಂದ 46. ಸೊ 40 ಇದು 40ರ ಶಾಸನ. ಇದೇ ಮೊದಲನೇ ದಾನ ಶಾಸನ ಅಂತ ಇದ್ರೆ ಅಂದ್ರೆ ಶೃಂಗೇರಿಗೆ ಸಂಬಂಧಪಟ್ಟಂಗೆ, ಸಂಬಂಧಪಟ್ಟಂಗೆ ಮಠಕ್ಕೆ ಕರ್ನಾಟಕ ಸಾಮ್ರಾಜ್ಯ ಕೊಟ್ಟಿದ್ದಾರೆ. ಕರ್ನಾಟಕ ಸಾಮ್ರಾಜ್ಯ ಮತ್ತು ಇವರಿಗೂ ಹೊಯ್ಸಳರಿಗೂ ಸಂಬಂಧಪಟ್ಟ ಒಂದು ಅಲ್ಲ, ಬೇರೆಯವ್ರದಂದ್ರೆ ನಮಗೆ ಈ ಥರ ದಾಖಲೆ ಸಿಕ್ಕಿಲ್ಲ ನಮಗೆ. ಸೊ ಕಲ್ಲಿನ ಶಾಸನ ಅಂದ್ರೆ ಇದೇ ಫಸ್ಟ್. ಕಲ್ಲಿನ ಶಾಸನದ ಆಧಾರದ ಪ್ರಕಾರ ನಾವು ಹೇಳೋದಾದ್ರೆ 1346. ಸೊ ಮೊದಲನೇ ಒಂದು ದಾನ ಶಾಸನ ಅಂದ್ರೆ ಶೃಂಗೇರಿಗೆ ಯಾರಾದ್ರೂ ದಾನ ಕೊಟ್ಟಿದ್ದಾರೆ ಅಂದ್ರೆ ಅದು ಇಲ್ಲಿಂದ ಶುರು, ವಿಜಯನಗರದ ಕರ್ನಾಟಕ ಸಾಮ್ರಾಜ್ಯದ ಹರಿಹರರಿಂದ ಕರ್ನಾಟಕ ಸಾಮ್ರಾಜ್ಯ ಶುರು ಆಗ್ತದೆ. ಕರ್ನಾಟಕ ಸಾಮ್ರಾಜ್ಯ ಒಂದು ಹುಟ್ಟುವಂತ ಒಂದು ಸಂದರ್ಭದಲ್ಲಿ ಕೊಟ್ಟಿರುವಂತ ಶಾಸನ ಇದು ನಿಜ. ಈ ಶಾಸನನೇ ನಮಗೆ ಸಾಕ್ಷಿ ಕರ್ನಾಟಕ ಸಾಮ್ರಾಜ್ಯ ಇತ್ತು ಅಂತೇಳಿ. ಆಮೇಲೆ ಅದು ಹೇಗೆ ಅದರ ಹಿಂದೆ ಹೇಗೆ ಅವರೆಲ್ಲ ಕರ್ನಾಟಕ ಸಾಮ್ರಾಜ್ಯದ ಉದಯ ಹೇಗಾಯಿತು, ಅದಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರು ಎಲ್ಲದೂ ಇದ್ರ ಗೊತ್ತಾಗ್ತದೆ. 36 to 46 ಏನಂದರೆ ನಮಗೆ ಏನಾಗಿದೆ, ಕಂಟೆಂಪರರಿ ರಿಸೋರ್ಸಸ್ ಅಂತ ಹೇಳ್ತೀವಿ, ಅಂದರೆ ಕೃತಿಗಳು. ಸೊ ಆ ಕೃತಿಗಳು ನಮ್ಮ ಶೃಂಗೇರಿ ಮಠದಲ್ಲೂ ಇದ್ದಾವೆ. ಆಮೇಲೆ ನಿಮಗೆ ಕುರುವಂಶ ಕಾವ್ಯ ಅಂತ ಬರ್ತದೆ, ಶಿವತತ್ವರತ್ನಾಕರ, ಕೆಳದಿನ ಉಪಯೋಜ್ಯ. ಸೊ ಇದ್ರೊಳಗೆಲ್ಲ ನಮಗೆ ಹೇಳಿದ್ದಾರೆ. ಅಲ್ಲಿ ಏನಂತ ಹೇಳ್ತಾರೆ? ಸೊ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಹರಿಹರ ಬುಕ್ಕರಾಯರಿಗೆ ಕರ್ನಾಟಕ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ, ಆಮೇಲೆ ಅದನ್ನು ಹಂಪಿ, ಇವತ್ತಿನ ಹಂಪಿ ಏನಂತ ಹೇಳ್ತೀವಿ, ಸೊ ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರೆ ವಿದ್ಯಾರಣ್ಯರು. ಸೊ ವಿದ್ಯಾರಣ್ಯರು ನಾವು ಆಲ್ರೆಡಿ ನಾವು ಹೇಳಿದ್ದೀವಿ, ವಿದ್ಯಾರಣ್ಯರು ಆಲ್ರೆಡಿ ಅಲ್ಲಿ ಅವಾಗ ಸನ್ಯಾಸಿ ದೀಕ್ಷೆಯನ್ನು ತಗೊಂಡಿದ್ರು. ಅವರು ಸನ್ಯಾಸಿ ದೀಕ್ಷೆಯನ್ನು ತಗೊಂಡು ಈ ಮಠಕ್ಕೆ ಸಂಬಂಧಪಟ್ಟವರೇ ಅವರು. ಸೊ ಅವರು 36ರಲ್ಲಿ ಅಲ್ಲಿ ಸ್ಥಾಪನೆ ಮಾಡಿದಾಗ ಸೊ ಅವರಿಗೆ ಸಾಕಷ್ಟು ಅವರಿಗೆ ಟೈಟಲ್ಗಳು ಕೊಡ್ತಾರೆ ಅಂತ ನಾನು ಹೇಳಿದ್ದೆ ನಿಮಗೆ. ಆದರೆ ಅವರು ಯಾರ ಪರವಾಗಿ ಮಾಡ್ತಾಯಿದ್ರು? ಅವರು ಮಠದ ಪರವಾಗಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಸ್ಥಾಪನೆ ಆಗೋಗಿತ್ತು ಅವರಿಗೆ 1336ರಲ್ಲಿ. ನಮಗೆ ಇನ್ನೊಂದು ವಿಶೇಷ ಏನಂದರೆ, ಈ ವಿದ್ಯಾಶಂಕರ ದೇವಸ್ಥಾನ ಏನಿದೆ, ಇದನ್ನು ನೀವು ನೋಡ್ಬೋದು. ಈ ಥರ ದೇವಸ್ಥಾನ ಕಟ್ಟಬೇಕು ನಿಮಗೆ ಅಂದರೆ ಸಾಕಷ್ಟು ದುಡ್ಡು ಬರಬೇಕು. ಸೊ ಒಂದು ರಾಯಲ್ ಪ್ಯಾಟ್ರನೇಜ್ ಅಂತ ಹೇಳ್ತೀವಿ ನೋಡಿ. ಸೊ ಅವಾಗ ರಾಯಲ್ ಪ್ಯಾಟ್ರನೇಜ್ ಕೊಟ್ಟಿದ್ದು ಯಾರು?
ರಾಯಲ್ ಪ್ಯಾಟ್ರನೇಜ್ ಕೊಟ್ಟಿದ್ದು ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಹರಿಹರ ಬುಕ್ಕರಾಯರೇನೆ. ಕರೆಕ್ಟ್. ಅಷ್ಟು ದುಡ್ಡು ಅವ್ರಿಗೆ ಕೊಡಬೇಕು, ಯಾಕಂದರೆ ಇವರು ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗಲ್ಲ. ಸೊ ಈ ರೀತಿ ಅವರು ದುಡ್ಡು ಕೊಟ್ಟಾಗ ನೋಡಿ, ಅದು ಹೊಯ್ಸಳ ಪೀರಿಯಡ್ ಎಂಡಿಂಗು, ವಿಜಯನಗರ ಸ್ಟಾರ್ಟಿಂಗು. ಸೊ ಇವೆಲ್ಲ ಒಂದು ಮಿಕ್ಸ್ ಆಫ್ ಆರ್ಕಿಟೆಕ್ಚರ್ ನಾವು ಇಲ್ಲಿ ನೋಡ್ಬೋದು. ನಾನು ಈ ಹಿಂದೆ ನಿಮ್ಗೆ ಹೇಳಿದ್ದೆ ಏನಂದರೆ, ಶಂಕರಾಚಾರ್ಯರು 6 ಥರದ ಟ್ರೆಡಿಷನ್ನ ಅವರು ಒಗ್ಗೂಡಿಸ್ತಾರೆ ಅಂತೇಳಿ. ಕರೆಕ್ಟ್. ಅಂದರೆ ಹೀಗೆ ಈಶ್ವರ, ವಿಷ್ಣು, ಸೂರ್ಯ, ಗಣಪತಿ, ಕುಮಾರ, ದೇವಿ ಇವರೆಲ್ಲ ಈ 6 ಕೇವಲ 6 ವಿಧವಾದ ದೇವರುಗಳಲ್ಲ, ಇವು 6 ವಿಧವಾದ ಒಂದು ಟ್ರೆಡಿಷನು. ಸೊ ಆ ಟ್ರೆಡಿಷನಿಗೆ ಸಂಬಂಧಪಟ್ಟ ನೀವು ಸಾಕಷ್ಟು ಸ್ಕಲ್ಪ್ಚರ್ಸ್ಗಳು ನೋಡ್ಬೋದು. ರಾಮಾಯಣ ಮಹಾಭಾರತ ಸ್ಕಲ್ಪ್ಚರ್ಸ್ಗಳು ನೋಡ್ಬೋದು, ಆಮೇಲೆ ಯುದ್ಧದ ಸ್ಕಲ್ಪ್ಚರ್ಸ್ಗಳು. ಆಮೇಲೆ ಇಲ್ಲಿಯ ಜಗದ್ಗುರುಗಳು ಏನಿದ್ರು ಎಲ್ಲರೂ ಯೋಗವನ್ನು ಕಲಿತವರು. ಕರೆಕ್ಟ್. ಈಗ ನೀವು ಯಾರೋ ಯೋಗದವ್ರು ಬಂದರೆ ಇಲ್ಲಿ ನೋಡ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಯೋಗ ಭಂಗಿಗಳನ್ನು ನೋಡ್ಬೋದು, ಎಲ್ಲ ರೀತಿಯ. ಅದಕ್ಕೆ ನೋಡಿ, ಅವ್ರಿಗೆ ಯೋಗ ಪಟ್ಟ ಅಂತ ಹೇಳ್ತಿದ್ವಿ ನಾವು. ಅವರಿಗೆ ಕೊಟ್ಟಾಗ ಹೆಸರು ಕೊಡ್ತಾರ ಸನ್ಯಾಸಿ, ಅದಕ್ಕೆ ಯೋಗ ಪಟ್ಟ ಅಂತ ಹೇಳ್ತೀವಿ. ಅಂದರೆ ಯೋಗದಲ್ಲಿ ಪರಿಣಿತಿ ಹೊಂದಿದವರು. ಆಮೇಲೆ ದಶಾವತಾರಗಳನ್ನು ನೋಡ್ಬೋದು. ಸೊ ಈ ರೀತಿಯ ದೇವಸ್ಥಾನವನ್ನು ಕಟ್ಟಬೇಕು ಅಂದರೆ ಸಾಕಷ್ಟು ದುಡ್ಡು ಬೇಕು, ಅದನ್ನು ಕೊಟ್ಟವರು ಕರ್ನಾಟಕ ಸಾಮ್ರಾಜ್ಯನೇ. ಅಂದ್ರೆ ಆಲ್ಮೋಸ್ಟ್ ನಮ್ಮ ಸನಾತನ ಧರ್ಮದಲ್ಲಿ ಬರುವಂತಹ ಎಲ್ಲಾ ಕಥೆಗಳನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನಮ್ಗೆ ಇದೆಲ್ಲ ಏನು ವಿಜಯನಗರದಲ್ಲಿ ಸಿಗುತ್ತೆ, ಹೊಯ್ಸಳರಲ್ಲಿ ಸಿಗುತ್ತೆ. ಆಮೇಲೆ ವಿಶೇಷ ಏನಂದರೆ, ಇಲ್ಲಿ ಇದೆ, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಏನಂದರೆ ಪ್ರತಿ ತಿಂಗಳಿಗೂ ಒಂದೊಂದು ಕಂಬ ಮೇಲೆ ಸೂರ್ಯನ ಬೆಳಕು ಬೀಳ್ತದೆ. ಒಳಗಡೆ ಇದೆ. ಅಂದರೆ ಇವರು ಸೈನ್ಸ್ ಎಷ್ಟು ಯಾವ ಮಟ್ಟಕ್ಕೆ ಇತ್ತು ಅಂತೇಳಿ. ಅಂದರೆ ಇದು ಮಠ ಅನ್ನೋದು ಹೇಳೋದಲ್ಲ ನೀವು, ಇಟ್ಸ್ ಎನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು ನೀವು. ಅವಾಗಿನ ಕಾಲದಲ್ಲಿ ರಾಜನಿಗೆ ಬೇಕಾಗಿರುವ ಮೈನಿಂಗ್ ಇರ್ಬೋದು, ಗೋಲ್ಡ್ ಮೈನಿಂಗ್ ಇರ್ಬೋದು, ಅದಕ್ಕೆಲ್ಲ ಏನು ನಾಲೆಜ್ ಇದೆ ಆ ನಾಲೆಜ್ ಇವರೇ ಪ್ರೊವೈಡ್ ಮಾಡಿದ್ರು. ಯಾಕಂದರೆ ಒಬ್ಬ ರಾಜನಿಗೆ ಒಂದು ದೊಡ್ಡ ಎಂಪೈರ್ ಕಟ್ಟಬೇಕು ಅಂದರೆ ಅವನ ಹತ್ರ ಮೈನಿಂಗ್ಸ್ ಇರಬೇಕು, ಎಲ್ಲ ಥರ. ಅಂದರೆ ಕಬ್ಬಿಣದ ಮೈನಿಂಗ್ ಇರ್ಬೋದು, ಬಂಗಾರದ ಮೈನಿಂಗ್ ಇರ್ಬೋದು, ನಾಲೆಜಸ್ ಇರಬೇಕು. ಸೊ ಅವೆಲ್ಲವನ್ನು ಪ್ರೊವೈಡ್ ಮಾಡಿದವರು ಯಾರು? ಶೃಂಗೇರಿ ಮಠ. ಈಗ ತುಂಬ ಜನ ದರ್ಬಾರ್ ಅಂತ ಮಾಡ್ತಾರೆ. ಹಿಂದೆ ದರ್ಬಾರ್ ಮಾಡ್ತಿರೋದು ಕೇವಲ ನಮ್ಮ ಶೃಂಗೇರಿ ಜಗದ್ಗುರುಗಳು ಮಾತ್ರ. ಈ ನವರಾತ್ರಿಯಲ್ಲಿ ದರ್ಬಾರ್ ಏನಾಗ್ತದೆ, ಇವತ್ತಿಗೂ ಸಹ ದರ್ಬಾರಲ್ಲಿ ತಾವುಗಳು ನೋಡ್ಬೋದು. ಈಗ ನಿಮಗೆ ವಿರೂಪಾಕ್ಷ ದೇವಸ್ಥಾನದಲ್ಲಿ ಮ್ಯೂರಲ್ ಪೇಂಟಿಂಗ್ಸ್ ಇದೆ, ಆದರೆ ಆ ಮ್ಯೂರಲ್ ಪೇಂಟಿಂಗ್ಸಲ್ಲಿ ವಿದ್ಯಾರಣ್ಯರ ಚಿತ್ರ ಇದೆ. ಅದು ನಮಗೆ ಬಹಳ ಮುಖ್ಯ. ಬುಕ್ಕರಾಯರು ಭಿನ್ನ ಹೊತ್ತಲ್ಲಿ ಕೊಡ್ತಾರೆ, ಇವರು ಶ್ರೀಮುಖ. ಏನಂದರೆ ನೀವು ಆದಷ್ಟು ಬೇಗ ಕರ್ನಾಟಕಕ್ಕೆ ಬನ್ನಿ, ಅದರೊಳಗೂ ಹಂಪಿಗೆ ಬನ್ನಿ ಅಂತೇಳಿ. ಅಂದರೆ 56ರಲ್ಲೂ ವಿದ್ಯಾರಣ್ಯರು ಕಾಶಿಲಿದ್ರು ಅಂತ ಗೊತ್ತಾಗ್ತದೆ. 500 ವರಹಗಳನ್ನು 120 ಜನ ವಿದ್ವಾಂಸರಿಗೆ, 120 ಜನ ವಿದ್ವಾಂಸರು, ಬೇರೆ ವೃತ್ತಿಯರು ಹಾಗೂ ವಿವಿಧ ಗೋತ್ರದವರಿಗೆ ಅದನ್ನು ಹಂಚ್ತಾರೆ ಅಂತೇಳಿ. ಅಂದರೆ ವಿದ್ಯಾತೀರ್ಥವರು ವಿದ್ಯಾಶಂಕರ ದೇವರ ಪ್ರತಿಷ್ಠಾಪನೆ ಮಾಡಿದರು. ಆ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ 128 ಜನ ವಿದ್ವಾಂಸರಿಗೆ ಅವರು 600 ಗದ್ಯಾನ, ಅಂದರೆ ಒಬ್ರಿಗೆ 5-5 ಗದ್ಯಾನ ಅಷ್ಟು ಬೆಳೆ ಬಾಳುವ ಜಮೀನನ್ನು ಕೊಡ್ತಾರೆ ಅಂತೇಳಿ. ಆ 40 ವಿದ್ವಾಂಸರು ಬಂದಾಗ, ಸೊ ಅವರಿಗೆ ಈಗ ಅವಾಗಿನ ಕಾಲದಲ್ಲೆಲ್ಲ ಪೇಮೆಂಟು ಕೊಡ್ತಿದ್ರು, ಇಲ್ಲಾಂದರೆ ಅವ್ರಿಗೆ ಒಂದಿಷ್ಟು ಭೂಮಿ ಕೊಡ್ತಿದ್ರು. ಆ ಭೂಮಿಯಿಂದ ಬರೋ ವರಮಾನನ ಅವ್ರು ಉಪಯೋಗಿಸ್ತಾ ಇದ್ರು.